ಪ್ರಶ್ನೆ ಎಲ್ಲರೂ ಕೇಳ್ತಾರೋ ಎಲ್ಲರಿಗೂ ಹೀಗೆ ಕೊಡ್ತೀರಾ ಅಂತ ಹೇಳಿ 97ರಲ್ಲಿ ಆಗಿರುವಂಥದ್ದಕ್ಕೆ 2021ರಲ್ಲಿ ಜಮೀನು ಮಂಜೂರಾಗುತ್ತೆ ಬದಲಿ ಜಾಗ. ಅನೇಕರು ಇದೇ ರೀತಿಯಾಗಿ ಕೇಳ್ತಾ ಇದ್ರಲ್ಲ, ಸಿಕ್ಕಿದೆಯಾ? ಕೃಷ್ಣ ಡ್ಯಾಮ್ಗಳನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ಅದರ ಸಂದರ್ಭದಲ್ಲಿ ಜಾಗ ಕಳ್ಕೊಂಡಿರೋರಿಗೆ ಇನ್ನೂ ಜಮೀನು ಸಿಕ್ಕಿದೆಯಾ? ಇನ್ನೂ ಶೆಡ್ಡಲ್ಲೇ ವಾಸ ಆಗ್ತಿದ್ದಾರೆ, ಅದು ಸಿಕ್ಕಿದೆಯಾ ಅಂತ ಹಲವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ವಿಚಾರದಲ್ಲಿ. ಇಲ್ಲಿ ಹೇಗೆ ಸಿಗಿಬಿಡುತ್ತೆ ಅಂತ ವಾದ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರದಲ್ಲಿ ಈಗ ಸಿಎಂ ಪತ್ನಿಗೆ ಬದಲಿ ನಿವೇಶನ ಆರೋಪ ಏನಿದೆ, ಸಚಿವ ಎಸ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಸಚಿವರು ಮೈಸೂರಿಗೆ ಭೇಟಿ ನೀಡಿ ತನಿಖೆಗೆ ಆದೇಶಿಸಿದ್ದಾರೆ. ತನಿಖೆಯ ವರದಿ ಬಂದ ಮೇಲೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗತ್ತೆ. ಯತೀಂದ್ರಗೂ ಕೂಡ ಇದಕ್ಕೂ ಹೇಗೆ ಸಂಬಂಧ? ಯತೀಂದ್ರ ಮೂಡಾ ಸದಸ್ಯರಲ್ಲ ಅಂತ ಮಹದೇವಪ್ಪ ಅವರು ಹೇಳ್ತಾ ಇದ್ದಾರೆ. ಯತೀಂದ್ರ ಅವರು ಈಗ ಇದಕ್ಕೆ ಹೆಚ್ಚಿನ ರೀತಿಯಾಗಿ ಒತ್ತು ಕೊಟ್ಟಿದ್ದಾರೆ. ಯತೀಂದ್ರ ಅವರೇ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಏನು ಬರ್ತಾ ಇತ್ತು, ಅದಕ್ಕೆ ಅವ್ರಿಗೆ ಇದಕ್ಕೆ ಏನ್ರಿ ಸಂಬಂಧ? ಯತೀಂದ್ರ ಅವರು ಮೂಡ ಸದಸ್ಯರಲ್ಲ ಅಂತ ಮಹದೇವಪ್ಪ ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆರೋಪಗಳು ನಾನು ನೋಡಿದೆ ಪತ್ರಿಕೆಯಲ್ಲಿ ಇದು ಮಾಡಿದ್ದಾರೆ ಅಂತ. ನಿನ್ನೆ ನಮ್ಮ ಪೌರಾಡಳಿತ ಸಚಿವರಲ್ಲಿ ಭೇಟಿ ಇಟ್ಟು ಮೀಟಿಂಗ್ ಮಾಡಿ ಎಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿ ತಪ್ಪುಗಳಾಗಿದ್ದಾವೆ ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳ ತಂಡ ಮಾಡಿ ತನಿಖೆಗೆ ಆದೇಶಿಸಿದ್ದಾರೆ. ನನಗೆ ಗೊತ್ತಿರೋಗೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಥರ 50-50 ಸೈಟನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಹಿಂದೆ ಆ ಥರ ಆಗಿದ್ದೇವೆ ಅಂತ ಮಾತು ಕೇಳ್ತಾ ಇತ್ತು. ಈಗಾಗಲೇ ಅವರು ತನಿಖೆಗೆ ಆದೇಶ ಮಾಡಿದ್ದಾರೆ, ಟೀಮ್ನು ಮಾಡಿ. ನನ್ನ ಸಹೋದ್ಯೋಗಿ ಈಗ ಮೈಸೂರಿನಿಂದ ಕೆ.ಪಿ. ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆ.ಪಿ. ನಾಗರಾಜ್, ಬದಲಿ ಜಾಗವನ್ನ ಕೊಡುವಂಥದ್ದು ಕೇಳ್ತಾರೆ, ಅದಕ್ಕೆ ಅನೇಕರಿಗೆ ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ. ಇದು 1997-98 2021ರಲ್ಲಿ ಮಂಜೂರಾಗುತ್ತೆ. ಇದು ಒಂದು ರೀತಿಯಾದಂಥ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಇನ್ನೂ ಜನರಿಗೆ ಸಿಕ್ಕಿಲ್ಲ, ನ್ಯಾಯ ಸಿಗಬೇಕಲ್ರಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳ್ತಾರೆ. ನಿಜವಾಗಿಯೂ ಈ ವಿಚಾರ ಈಗ ಎದ್ದೇಳ್ತಾ ಇರುವಂಥದ್ದು ರಾಜಕೀಯ ಚರ್ಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಾಂದಿ ಹಾಡ್ತಾ ಇದೆ. ಆಗಿರೋದೇನು ಕೆ.ಪಿ. ನಾಗರಾಜ್? ಅರುಣ್, ನಾನು ಭಾಳ ಸಿಂಪ್ಲಿಫೈ ಆಗಿ ವಿಚಾರವನ್ನು ಹೇಳ್ತೇನೆ. ಅರುಣ್, ನಿಮಗೆ ಸೇರಿದಂತಹ ಒಂದು ಎಕರೆ ಜಾಗ ಇರುತ್ತೆ. ಆ ಜಾಗದ ಬೆಲೆ 1,000 ರೂಪಾಯಿ ಇರುತ್ತೆ. ಅದನ್ನು ಸರ್ಕಾರ ನೋಟಿಫೈ ಮಾಡಿಕೊಂಡು ವಶಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಗೆ ಹೇಳುತ್ತೆ, ಇದರ ಬದಲು ನಿಮಗೆ ಪರ್ಯಾಯವಾಗಂಥ ಮತ್ತೊಂದು ಜಾಗ ಕೊಡ್ತೇವೆ ಅಂತ. ಯಾವ ಜಾಗ? 1,000 ರೂಪಾಯಿ ಬೆಲೆ ಬಾಳುವಂತಹ ಸಮೀಪದಲ್ಲಿರುವಂತಹ ಮತ್ತೊಂದು ಜಾಗವನ್ನು ಕೊಡಬೇಕು ಅನ್ನುವಂಥದ್ದು ರೂಲ್ಸ್. ಆದರೆ ನಿಮ್ಮ ಹತ್ರ ವಶಪಡಿಸ್ಕೊಳ್ಳುವಂಥದ್ದು 1,000 ರೂಪಾಯಿ 1 ಎಕರೆ ಮೌಲ್ಯದ ಜಾಗ. ಅದನ್ನು ನೀವು 10,000 ರೂಪಾಯಿ ಎಕರೆಗೆ ಬೆಲೆ ಬಾಳುವಂತಹ ಜಾಗದಲ್ಲಿ ನಿಮಗೆ ಪರ್ಯಾಯವಾಗಿ ಸೈಟ್ ಕೊಡ್ತಾರೆ ಅಂತ ಅಂದರೆ ಅದರ ಅರ್ಥ ಏನು? ಕಾನೂನು ಇರುವಂಥದ್ದು 1,000 ರೂಪಾಯಿದು ಮೌಲ್ಯದ ವಶಪಡಿಸ್ಕೊಂಡ ಮೇಲೆ ಅಷ್ಟೇ 1,000 ರೂಪಾಯಿದು ಮೌಲ್ಯದ ಪರ್ಯಾಯವಾದಂಥ ಜಾಗಗಳನ್ನ ಕೊಡಬೇಕು. ಇಲ್ಲಿ ಆಗ್ತಾ ಇರುವಂಥದ್ದೇನು? ವಶಪಡಿಸ್ಕೊಂಡಿರುವಂಥದ್ದು ದೇವಲಾಪುರದ ಬಳಿಯಂತಹ ಜಾಗ. ಆದರೆ CM ಅವರ, ನಾನು ಹೇಳ್ತಾ ಇರುವಂಥದ್ದು CM ಅವ್ರಿಗೆ ಕಾನೂನು, CM ಅವ್ರು ಹೇಳ್ತಾ ಇದ್ರು ಕಾನೂನು ಪ್ರಕಾರವಾಗಿ ನಡೆದಿರುವಂಥದ್ದು ಎಲ್ಲದೂ ಕೂಡ ಕಾನೂನು ಪ್ರಕಾರವಾಗಿ, ಅದರಲ್ಲಿ ಅಕ್ಷರಶಃ 1 ಪಾಯಿಂಟ್ ಕೂಡ ಅಕ್ರಮ ನಡೆದಿಲ್ಲ. ಆದರೆ ಕ್ವಶನ್ ಈಸ್, ದೇವಲಾಪುರದ ಬಳಿಯಲ್ಲಿ ವಶಪಡಿಸ್ಕೊಳ್ಳುವಂಥ ಜಮೀನಿಗೆ ಬದಲಾಗಿ ವಿಜಯನಗರದ 4 ಸ್ಟೇಜ್ ಅನ್ನುವಂಥದ್ದು ಸದ್ಯಕ್ಕೆ ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಭಾಳ ದೊಡ್ಡ ಮಟ್ಟದ ಭೂಮಲ್ಲಿರುವಂತಹ ಜಾಗ. ಆ ಒಂದು ಸ್ಥಳದಲ್ಲಿ ಒಟ್ಟು 20ಕ್ಕೂ ಹೆಚ್ಚು ಸೈಟ್ಗಳನ್ನು ಪರ್ಯಾಯ ಜಾಗವಾಗಿ ಅಲ್ಲಿ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಅದರ ಜೊತೆಗೆ ಇದೇ ರೀತಿಯಾಗಿ ಎಲ್ಲರಿಗೂ ಕೊಡ್ತೀರಾ? ಮೈಸೂರಿನ ಮೂಡದಲ್ಲಿ ಆಗಿರುವಂಥದ್ದು ಇನ್ಫ್ಲೂಯೆನ್ಸ್ ಇರುವಂಥವರಿಗೆ ಈ ರೀತಿಯಾಗಿ ಒಂದು ಮೌಲ್ಯ ಬೆಲೆ ಬಾಳುವಂತಹ ಜಾಗವನ್ನು ನೋಟಿಫೈ ಮಾಡಿಕೊಂಡು ಅದರ ದುಬಾರಿ ಬೆಲೆ ಬಾಳುವಂಥ ಜಾಗಗಳಲ್ಲಿ ಅವರಿಗೆ ಜಾಗಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವಾಗಿ ಈ ಒಂದು ಇಶ್ಯೂ ರೈಸ್ ಆಗಿರುವಂಥದ್ದು. ಅದರ ಜೊತೆಗೆ 1993ರಲ್ಲಿ ನೋಟಿಫೈ ಆಗಿ ಅವತ್ತು ಸಟನ್ ಅಮೌಂಟನ್ನು ಅವಾರ್ಡ್ ಆಗಿ ಕೊಟ್ಟು ಅದನ್ನು ಮತ್ತೆ ಚಾಲೆಂಜ್ ಮಾಡಿಕೊಂಡು 2024 ತನಕ ಎಳೆದಿರುವಂಥದ್ದು. ಅಂದರೆ 93ರಲ್ಲಿ ನೋಟಿಫೈ ಮಾಡಿರುವಂಥ ಜಾಗಕ್ಕೆ ಇವತ್ತಿಗೂ ನೀವು ಕೊಡ್ತೀರಾ ಬೇರೆಯವ್ರಿಗಾದರೆ? 2021 ಲೆಕ್ಕದಲ್ಲಿ ಮಾತ್ರ ಇವತ್ತಿಗೂ ನೀವು ಬಡವರಿಗೆ ಕೊಡ್ತೀರಾ? ಇದು ಇಶ್ಯೂ ಇರುವಂಥದ್ದು. CM ಅವರು ಹೇಳ್ತಾ ಇರುವಂಥ ಪ್ರಕಾರವಾಗಿ ಅವ್ರಿಗೆ ಕೊಟ್ಟಿರುವಂಥದ್ದು ಕಾನೂನಾತ್ಮಕವಾಗಿಯೇ ಕರೆಕ್ಟು. ಆದರೆ ಆ ಕಾನೂನು ಅಪ್ಲೈ ಟು ಆ ಲಾ. ಮತ್ತೆ 1,000 ರೂಪಾಯಿ ಬೆಲೆ ಬಾಳೋದಕ್ಕೂ 10,000 ರೂಪಾಯಿ ಬೆಲೆ ಬಾಳೋದಕ್ಕೂ ವ್ಯತ್ಯಾಸಗಳು ಎಷ್ಟಿದೆ? ಇದು ಯಾವ ಕಾರಣಕ್ಕೋಸ್ಕರವಾಗಿ ಚೇಂಜ್ ಆಯಿತು ಅನ್ನುವಂಥದ್ದು ಅಷ್ಟೇ ಈಗಿರುವಂತಹ ವಿಚಾರ. ಈ ರೀತಿಯಾಗಿ ಭಾಳಷ್ಟು ಜನರಿಗೆ ಈ ಸೈಟ್ಗಳ ವಿಚಾರದಲ್ಲಿ ಮೋಸ, ಅಂದರೆ ಈ ಸೈಟ್ಗಳ ವಿಚಾರದಲ್ಲಿ ಭಾಳಷ್ಟು ಜನಕ್ಕೆ ದುಡ್ಡು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಅದು ಬಡವರಿಗೆ ಕೊಟ್ಟಿರುವಂಥದ್ದಲ್ಲ, ಬಡವರ ಹೆಸರಿನಲ್ಲಿ ಇದ್ದಂತಹ ಜಾಗಗಳನ್ನು ಬೇರೆಯವರು ಅದನ್ನು ತೆಗೆದುಕೊಂಡು ಅದನ್ನು
ಭಾಳ ರಿಯಲ್ ಎಸ್ಟೇಟ್ ಬೂಮಲ್ಲಿರುವಂಥ ಜಾಗದಲ್ಲಿ ಪರ್ಯಾಯ ಜಾಗವಾಗಿ ಕಡಿಮೆ ರೇಟಿಗೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಹಗರಣದ ಮೂಲ ಸ್ವರೂಪ. ಅರುಣ್. ಓಕೆ, ಕೆ ಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಅಲ್ಲಿ ನಿಮಗೆ ಒಂದು ಜಾಗ ಕೊಟ್ಟು ಅದಕ್ಕೆ ಇನ್ನೊಂದು ಬದಲಿ ಜಾಗವನ್ನ ಕೊಡಬೇಕು ಅನ್ನೋದಾದ್ರೆ ಬಡವರಿಗೆ ಇದೇ ರೀತಿಯಾಗಿ ಅಪ್ಲೈ ಆಗುತ್ತಾ? ನಾಳೆ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾರೆ. ನಂದು 2000 ನಂದು ಭೂಸ್ವಾಧೀನ ಮಾಡಿದ್ರು ಸರ್ ಜಮೀನು, ನನಗೆ ಈಗ ಕೊಡಿ, ಎಲ್ಲಿ ಕೊಡ್ತೀರಾ? ಸಾರಿ ಸಮಾನವಾಗಿ ಅಂತಂದ್ರೆ ಅಲ್ಲೆಲ್ಲಾದ್ರೂ ದೂರದಲ್ಲಿ ಕೊಡ್ತೀರಾ, ಹಿಂಗೆ ಕೊಡ್ತೀರಾ? ನಾಳೆ ಯಾರಾದ್ರೂ ಕೇಳ್ತಾರೆ ವಿಚಾರದಲ್ಲಿ, ಬಂದೇ ಬರುತ್ತೆ.